Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 13, verse 35. If you love for one another, then everyone will know that you are my disciples. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಪವಿತ್ರಾತ್ಮನ 9 ಫಲಗಳನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನಗಳಲ್ಲಿ ಓದುತ್ತೇವೆ. ಈ 9 ಫಲಗಳಲ್ಲಿ ಒಂದು ಫಲ ಪ್ರೀತಿ, ಅದು ಮೊದಲನೆಯದು. ಹೊಸ ಒಡಂಬಡಿಕೆ ಆಜ್ಞೆಗಳಲ್ಲಿಯೂ ಕೂಡ ಮೊದಲನೆಯದು ಪ್ರೀತಿಯೇ. ದೇವರನ್ನು ಪ್ರೀತಿಸಬೇಕು ಹಾಗೂ ಎರಡನೆಯದು ಇತರರನ್ನು ಪ್ರೀತಿಸಬೇಕು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 37ರಿಂದ 40ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಆತ್ಮನ ಫಲವಾಗಿರುವ ಪ್ರೀತಿಯು ನಮ್ಮ ಹೃದಯದ ಅಂತರಾಳದಿಂದ ಕ್ರಿಸ್ತನನ್ನು ಪ್ರೀತಿಸುವಂತೆ ಮಾಡುತ್ತದೆ. ಹಾಗೆಯೇ ನಮ್ಮ ಸಹೋದರ ಸಹೋದರಿಯರನ್ನು ಕೂಡ ಪ್ರೀತಿಸುವಂತೆ ಮಾಡುತ್ತದೆ. ಪ್ರೀತಿ ದೊಡ್ಡದ್ದು ಎಂಬುದಾಗಿ 1 ಕೊರಿಂಥ್ಯ 13:13ರಲ್ಲಿ ಪೌಲನು ಕೂಡ ಹೇಳುತ್ತಾನೆ. ಯೇಸು ಕ್ರಿಸ್ತನು ಹೇಳಿದ್ದು, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಎಂಬುದಾಗಿ. ಹೌದು, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥವರಾಗಿರಬೇಕು. ಆಗ ಮಾತ್ರವೇ ನಾವು ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಕರೆಸಿಕೊಳ್ಳುತ್ತೇವೆ. ನಮ್ಮ ಯೇಸು ಕ್ರಿಸ್ತನು ನಮ್ಮನ್ನು ಮೊದಲಾಗಿ ಪ್ರೀತಿಸಿದನು. ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾರೆ. ಆದುದರಿಂದಲೇ ಆತನ ಪರಲೋಕದ ಮಹಿಮಾ ಪದವಿಯನ್ನು ತ್ಯಜಿಸಿ ಈ ಭೂಮಿಗೆ ಇಳಿದು ಬಂದಿದ್ದಾರೆ. ನಮ್ಮ ಮೇಲೆ ಇರಿಸಿರುವ ಪ್ರೀತಿಯಿಂದಲೇ ಅಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಆತನು ನಡೆದನು. ನಮ್ಮ ಪಾಪವನ್ನು, ಶಾಪವನ್ನು, ರೋಗವನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡು ತೀರಿಸಿದ್ದಾರೆ. ನಾವು ಪಾಪಿಗಳಾಗಿದ್ದಾಗ್ಯೂ ಕೂಡ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಅದನ್ನು ಸಿದ್ಧಾಂತಪಡಿಸಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಾವು ಕ್ರಿಸ್ತನನ್ನು ಪ್ರೀತಿಸಲಿಲ್ಲ, ಕ್ರಿಸ್ತನನ್ನು ಆರಿಸಿಕೊಳ್ಳಲೂ ಇಲ್ಲ, ಕ್ರಿಸ್ತನನ್ನು ಹುಡುಕಿಕೊಂಡು ಹೋಗಲೂ ಇಲ್ಲ. ಅದರ ಬದಲಾಗಿ ನಾವು ಕ್ರಿಸ್ತನನ್ನು ತಿರಸ್ಕರಿಸಿದೆವು. ಆದರೆ ನಮ್ಮ ಕರ್ತನಾದರೂ ನಮ್ಮನ್ನು ಹುಡುಕಿಕೊಂಡು ಬಂದನು, ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡನು. ಶಿಲ್ಬೆಯಲ್ಲಿ 2 ಥರದ ಮರದ ತುಂಡುಗಳನ್ನು ನಾವು ನೋಡುತ್ತೇವೆ. ಒಂದು ಮೇಲಿನಿಂದ ಕೆಳಕ್ಕೆ, ಮತ್ತೊಂದು ಅಡ್ಡವಾಗಿದೆ. ಮೇಲಿನಿಂದ ಕೆಳಗೆ ಬಂದಿರೋ ಮರವು ಪರಲೋಕದಿಂದ ಬಂದಂತಹ ದೇವರ ಪ್ರೀತಿಯನ್ನು ಸೂಚಿಸುತ್ತದೆ. ದೊಡ್ಡ ನದಿಯಂತೆ ದೇವರ ಪ್ರೀತಿಯು ಪರಲೋಕದಿಂದ ಹರಿದು ಬರುವಂಥದ್ದಾಗಿದೆ. ಆ ಪ್ರೀತಿಗೆ ಬದಲು ಕೊಡಲು ನಮ್ಮಿಂದ ಸಾಧ್ಯವಾ? ಮತ್ತೊಂದು ಅಡ್ಡಪಟ್ಟಿಯನ್ನು ನಾವು ನೋಡ್ತೇವೆ. ದೇವರು ತನ್ನ 2 ಕೈಗಳನ್ನು ಅಡ್ಡವಾಗಿ ಚಾಚಿ ಶಿಲುಬೆಯ ಮರದಲ್ಲಿ ತೂಗಾಡಿದನು. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ದೇವರು ಕೈಚಾಚಿ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹೌದು, ಆತನ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಇವುಗಳನ್ನು ನಾವು ನಿಲುಕಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಶಿಲುಬೆಯನ್ನು ಇನ್ನೊಂದು ಸಾರಿ ನಾವು ದೃಷ್ಟಿಸುವಾಗ ಮೇಲಿನಿಂದ ಕೆಳಗೆ ಬಂದಿರೋ ಮರದ ಪಟ್ಟಿ ಯೇಸುವಿಗೂ ಪರಲೋಕದ ತಂದೆಗೂ ಇರುವ ಸಂಬಂಧವನ್ನು ಸೂಚಿಸ್ತದೆ. ಮನುಷ್ಯರ ನಡುವೆ ಇರುವ ಸಂಬಂಧವನ್ನೂ ಕೂಡ ಸೂಚಿಸ್ತದೆ. ಇಸ್ರಾಯೇಲ್ರಿಗೂ ಅನ್ಯ ಜನರಿಗೂ ನಡುವೆ ಇರುವ ಸಂಬಂಧವನ್ನು ಕೂಡ ಇದು ಸೂಚಿಸುವಂಥದ್ದಾಗಿದೆ. ಮತ್ತೊಂದು ಸಾರಿ ನಾವು ಇದನ್ನು ನೋಡುವುದಾದರೆ, ಮೇಲಿನಿಂದ ಕೆಳಗೆ ಬಂದಿರೋ ಈ ಮರದ ತುಂಡು ನಾವು ಕ್ರಿಸ್ತನನ್ನು ಪ್ರೀತಿಸಬೇಕು ಎಂಬುದನ್ನು ಪ್ರಕಟಿಸುತ್ತದೆ. ಹೌದು, ಮತ್ತೊಂದು ದೊಡ್ಡ ಪಟ್ಟಿ ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸಬೇಕು ಎಂಬುದಾಗಿ ಸೂಚಿಸ್ತದೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಮಗೆ ಇರಬಾರದು ಎಂಬುದಾಗಿ ರೋಮ 13:8ರಲ್ಲಿ ನಾವು ನೋಡುತ್ತೇವೆ. ದೇವರ ಮಕ್ಕಳೇ, ಆತ್ಮನ ಫಲವಾಗಿರುವ ಈ ಪ್ರೀತಿ ನಿಮಗೆ ಅತ್ಯಗತ್ಯವಾಗಿದೆ. ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಬೇಕಾದರೆ ಈ ಪ್ರೀತಿ ಅವಶ್ಯಕವಾಗಿದೆ. ಆದುದರಿಂದ ದೇವರಾತ್ಮನ ಫಲವಾಗಿರುವ ಈ ಪ್ರೀತಿಯನ್ನು ಕರ್ತನ ಬಳಿಯಲ್ಲಿ ಬೇಡಿ ಪಡೆದುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ಪವಿತ್ರಾತ್ಮನ 9 ಫಲಗಳಲ್ಲಿ ಒಂದು ಫಲದ ಬಗ್ಗೆ ಇಂದು ಕಲಿತುಕೊಂಡಿದ್ದೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಉಂಟಾಗಲಿ ದೇವ.
ಪವಿತ್ರಾತ್ಮನ ಫಲವಾಗಿರುವ ಈ ಪ್ರೀತಿಯನ್ನು ನಾವೆಲ್ಲರೂ ಗ್ರಹಿಸಿಕೊಳ್ಳಲಿಕ್ಕೆ ಕಲಿಸಿಕೊಡಪ್ಪ. ನಾವು ಮೊದಲು ನಿನ್ನನ್ನು ಪ್ರೀತಿಸಲಿಕ್ಕಾಗುವಂತೆ ಸಹಾಯ ಮಾಡು ಮತ್ತು ಇತರರನ್ನೂ ಕೂಡ ಪ್ರೀತಿಸುವಂಥ ಹೃದಯ ನಮಗೆ ಕೊಟ್ಟು ದಯಪಾಲಿಸು. ನಮ್ಮನ್ನು ನೀನು ಬಹಳವಾಗಿ ಪ್ರೀತಿಸಿರುವುದರಿಂದಲೇ ಪರಲೋಕವನ್ನು ಬಿಟ್ಟು ನಿಮ್ಮ ಮಹಿಮಾ ಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಿದ್ದೀರಿ ದೇವ, ನಿಮಗೆ ಸ್ತೋತ್ರ. ನಮಗಾಗಿ ನರಮಾನವನಾಗಿ ಜೀವಿಸಿದ್ದೀರಿ ದೇವ, ನಿಮಗೆ ಸ್ತೋತ್ರ. ನಮ್ಮನ್ನು ಪ್ರೀತಿಸುವುದಕ್ಕಾಗಿ, ನಾವು ಅರಸರಾಗಿರುವುದಕ್ಕಾಗಿ ನೀವು ಸೇವಕರಾಗಿ ಲೋಕಕ್ಕೆ ಬಂದಿರಿ. ನಾವು ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ನೀವು ಬಡತನದಲ್ಲಿ ಲೋಕದಲ್ಲಿ ಇಳಿದು ಬಂದಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ಈ ನಿನ್ನ ಪ್ರೀತಿಗೆ ಪ್ರತಿಯಾಗಿ ಕೊಡಲು ನಮ್ಮಲ್ಲಿ ಏನಿಲ್ಲ ಸ್ವಾಮಿ. ಅದಕ್ಕೆ ಬದಲಾಗಿ ದೇವ, ನಾವು ನಿನ್ನನ್ನು ಪ್ರೀತಿಸಲಿಕ್ಕೆ, ಇತರರನ್ನು ಪ್ರೀತಿಸಲಿಕ್ಕೆ ಕಲಿಸಿಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.